Hallelujah. Hallelujah. I'll be sharing with you all the fourth thing of Jesus on the cross. ಮತ್ತು ಯೇಸು ಹೇಳಿರುವ 4ನೇ ಮಾತನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಕ್ಕೆ ಬಯಸ್ತೇನೆ. The saying that is very heartbreaking. ಈ ಒಂದು ಹೇಳಿಕೆ ಅದು ಬಹಳ ಹೃದಯವನ್ನು ಕದಲಿಸುವಂತದಾಗಿದೆ. The saying that is very emotional. ಮತ್ತು ಈ ಒಂದು ಹೇಳಿಕೆ ಬಹಳ ಭಾವನಾತ್ಮಕವಾಗಿದೆ. And the sharing that is also a prophecy fulfilling. ಮತ್ತು ಆ ಒಂದು ಹೇಳಿಕೆ ಪ್ರವಾದನೆಯನ್ನು ಪರಿಪೂರ್ಣ ಮಾಡುವಂತ ಒಂದು ಹೇಳಿಕೆಯಾಗಿದೆ. Let us turn our Bibles to Matthew chapter 27 verse 45 and 46. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 45 and verse 46. 45ನೇ ವಚನವನ್ನು ನಾವು ನೋಡಿಕೊಳ್ಳೋಣ. It says, from the 6th hour until the 9th hour, darkness came over all the land. ಮತ್ತು ಇಲ್ಲಿ ಹೇಳ್ತದೆ ಏನಂತಂದ್ರೆ, ಒಂದು ಆ 6ನೇ ಒಂದು ಗಳಿಗೆಯಿಂದ 9ನೇ ಗಳಿಗೆಯವರೆಗೂ ಅಲ್ಲಿ ಕತ್ತಲು ಆವರಿಸಿಕೊಂಡಿತು. About the 9th hour, ಮತ್ತು ಆ 9 ಗಳಿಗೆಯಲ್ಲಿ Jesus cried out in a loud voice. ಮತ್ತು ಯೇಸು ಒಂದು ಗಟ್ಟಿಯಾದ ಧ್ವನಿಯಿಂದ ಕೂಗಿದರು, Eli, Eli, lama sabachthani. ಎಲಿ ಎಲಿ ಲಮ ಸಮಕ್ತಾನಿ ಎಂಬುದಾಗಿ, Which means, my God, why have you forsaken me? ಇದರ ಅರ್ಥ ಏನು ಅಂತಂದ್ರೆ, ನನ್ನ ದೇವರೇ ಯಾಕೆ ನೀನು ನನ್ನನ್ನು ಕೈ ಬಿಟ್ಟಿದ್ದಿ. So here we see that Jesus is on the cross. ಮತ್ತು ಇಲ್ಲಿ ನಾವು ನೋಡ್ತೇವೆ ಯೇಸು ಶಿಲುಬೆ ಮೇಲೆ ಇದ್ದಾನೆ. And darkness took over all the world. ಮತ್ತು ಕತ್ತಲೆ ಆ ಸ್ಥಳದಲ್ಲಿ, ಲೋಕದಲ್ಲೆಲ್ಲ ಕತ್ತಲೆ ಆವರಿಸಿಕೊಳ್ತಾ ಇದೆ. And that darkness took place in the noon time. ಮತ್ತು ಆ ಒಂದು ಕತ್ತಲೆ ಮಧ್ಯಾಹ್ನ ಸಮಯದಲ್ಲಿ ಆಗ್ತಾ ಇದೆ. And there is no possibility to be dark in the noon time. ಮತ್ತು ಆ ಒಂದು ಬೆಳಕಿನ ಒಂದು ದಿನದಲ್ಲಿ ಕತ್ತಲೆ ಆಗುವಂತದ್ದು ಯಾವುದೇ ಸಂದರ್ಭದಲ್ಲಿ ಅದು ಸಾಧ್ಯ ಇಲ್ಲ. Unless something supernatural is working over there. ಅದು ಯಾವಾಗ ಒಂದು ಅಸಾಧಾರಣವಾದಂತ ಕಾರ್ಯ ನಡೆಯುವುದರೆ ಮಾತ್ರ ಆ ರೀತಿಯಾಗಿ ಆಗ್ಲಿಕ್ಕೆ ಸಾಧ್ಯ. Hallelujah. Hallelujah. We see in John chapter 8 verse 12. ಮತ್ತು ಯೋಹನ 8ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, Jesus saying, I am the light of the world. ಯೇಸು ಕರ್ತನು ಹೇಳಿದರು, ನಾನೇ ಒಂದು ನಿಜವಾದ ಬೆಳಕಾಗಿದ್ದೇನೆ. He who follows me shall not walk in darkness but have the light of life. ಮತ್ತು ಯಾರು ನನ್ನನ್ನು ಹಿಂಬಾಲಿಸುತ್ತಾರೋ ಅವನು ಕತ್ತಲೆಯಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೆಯುತ್ತಾನೆ. That means there is no darkness in Jesus. ಅದರ ಅರ್ಥ ಯೇಸುವಿನಲ್ಲಿ ಯಾವುದೇ ರೀತಿಯಾದಂತ ಕತ್ತಲೆ ಇಲ್ಲ. And because he is the light, ಆತನು ಬೆಳಕಾಗಿರುವುದರಿಂದ, and where light is, ಮತ್ತು ಎಲ್ಲಿ ಬೆಳಕಿರುತ್ತದೋ there darkness can't stand. ಅಲ್ಲಿ ಕತ್ತಲೆ ಇರಕ್ಕೆ ಸಾಧ್ಯ ಇಲ್ಲ. Hallelujah. Hallelujah. For an example, if I give, ಒಂದು ಉದಾಹರಣೆ ನಾನು ಕೊಡುವುದಾದರೆ, and this is a room, ಇದು ಒಂದು ಮನೆ ಇದೆ. if we take off the lights, ಒಂದು ವೇಳೆ ಇಲ್ಲೆಲ್ಲ ಲೈಟ್ ಅನ್ನು ಆಫ್ ಮಾಡುವುದಾದರೆ there will be darkness. ಅಲ್ಲಿ ಕತ್ತಲೆ ಇರ್ತದೆ. But I want to tell you that darkness can be vanished. ಮತ್ತು ನಾನು ನಿಮಗೆ ಹೇಳಕ್ಕೆ ಬಯಸ್ತೇನೆ ಅಂದ್ರೆ, ಕತ್ತಲು ಅದು ಇಲ್ಲದೆ ಹೋಗಬಹುದು. I want to tell you, if there is darkness in your life, ಒಂದು ನಿಮ್ಮ ಜೀವಿತದಲ್ಲಿ ಏನಾದರೂ ಕತ್ತಲೆಯ ರೀತಿ ಇರುವುದಾದರೆ, you need the light of the world. ನಿಮಗೆ ದೇವರ ವಾಕ್ಯದ ಬೆಳಕು ಬೇಕಾಗಿದೆ. And that light is Jesus Christ. ಮತ್ತು ಆ ಬೆಳಕು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. Hallelujah. Hallelujah. Again we see in Matthew chapter 2 verse 2. ಮತ್ತು ಮತ್ತಾಯನ ಬರೆದ ಸುವಾರ್ತೆ 2:2ನೇ ವಚನದಲ್ಲಿ ನಾವು ನೋಡ್ತೇವೆ. It says, ಅಲ್ಲಿ ಹೇಳ್ತದೆ, where is he that is born? ಆ ರಾಜನು ಎಲ್ಲಿ ಆತನು ಹುಟ್ಟಿದ್ದಾನೆ? For we have seen his star in the east. ಆ ಒಂದು ಮೂಡಣ ದೇಶದಲ್ಲಿ ಆ ನಕ್ಷತ್ರವನ್ನು ನಾವು ನೋಡಿದ್ದೇವೆ, ಆ ರಾಜನು ಎಲ್ಲಿ ಎಂಬುದಾಗಿ. There was an extraordinary light that gave the intelligence of the birth of Christ. ಮತ್ತು ಅಲ್ಲಿ ನಾವು ನೋಡ್ತೇವೆ, ಯೇಸುವಿನ ಒಂದು ಜನ್ಮದಲ್ಲಿ ಕೂಡ ಒಂದು ಆಶ್ಚರ್ಯಕರವಾದ ಬೆಳಕು ಆ ಒಂದು ಅವರಿಗೆ ಜೋಯಿಸರಿಗೆ ಕೊಡ್ತಾ ಇದೆ. So here, when the light of the world was on the cross, ಯಾವಾಗ ಆ ಒಂದು ಬೆಳಕು ಆಗಿರುವ ಯೇಸು ಶಿಲುಬೆ ಮೇಲಿರುವಾಗ, when that light is experiencing the death, ಅವಾಗ ಆ ಬೆಳಕು ಮರಣವನ್ನು ಅನುಭವಿಸ್ತಾ ಇರುವಾಗ, there came an extraordinary darkness. ಅಲ್ಲಿ ಒಂದು ಘೋರವಾದ ಕತ್ತಲೆ ಆವರಿಸಿಕೊಳ್ತಾ ಇದೆ. And that darkness was in the noon time. ಮತ್ತು ಆ ಒಂದು ಕತ್ತಲೆ ಮಧ್ಯಾಹ್ನ ಸಮಯದಲ್ಲಿ ಆಗ್ತಾ So ಇದೆ. therefore an extraordinary darkness should notify the death of Christ. ಆ ಒಂದು ಭಯಂಕರವಾದಂತ ಒಂದು ಕತ್ತಲೆ ಅದು ಮರಣವನ್ನು ನೋಡುವಂತದಾಗಿತ್ತು. Hallelujah. Hallelujah. I hope you are understanding this. ನಾನು ನಂಬ್ತೇನೆ ನಿಮಗೆ ಅರ್ಥ ಆಗ್ತಾ ಇದೆ ಎಂಬುದಾಗಿ. And I'll go to the next verse. We see in verse 46, about the 9th hour Jesus cried out in a loud voice, Eli, Eli, lama sabachthani, which means, my God, why have you forsaken me? ಮತ್ತು ಅಲ್ಲಿ 46ನೇ ವಚನದಲ್ಲಿ ನಾವು ನೋಡ್ತೇವೆ ಏನಂತಂದ್ರೆ, ಯೇಸು ದೊಡ್ಡ ಶಬ್ದದಿಂದ ಕೂಗಿ ಹೇಳ್ತಾ ಇದ್ದಾರೆ, ನನ್ನ ದೇವರೇ ಯಾಕೆ ನೀನು ನನ್ನನ್ನು ಕೈ ಬಿಟ್ಟಿ? Do you really think that God the Father has forsaken the Son? ಮತ್ತು ನಿಮಗೆ ನಿಜವಾಗ್ಲೂ ಅನಿಸ್ತದ ಅಲ್ಲಿ ದೇವರು
ಮಗನನ್ನು ಆತನು ಕೈ ಬಿಟ್ಟಿದ್ದನೆಂಬುದಾಗಿ, the God the Father who used to delight in Jesus Christ, ಯಾವ ದೇವರು ತಂದೆಯಾದ ದೇವರು ಯೇಸುವಿನಲ್ಲಿ ಆನಂದಿಸ್ತಾ ಇದ್ರು, do you think that God has forsaken Jesus Christ? ನಿಮಗ ಅನಿಸ್ತದ ದೇವರು ಆತನನ್ನು ಕೈ Let ಬಿಟ್ಟಿದ್ದಾನೆಂಬುದಾಗಿ? us see with the scripture which says, ನಾವು ವಾಕ್ಯದಲ್ಲಿ ನಾವು ನೋಡುವಾಗ God made him who knew no sin. ಅಲ್ಲಿ ನಾವು ನೋಡ್ತೇವೆ, ಪಾಪದ ಜ್ಞಾನವಿಲ್ಲದಂತವನನ್ನು ಪಾಪಿಯನ್ನಾಗಿ ಮಾಡಿದನು. Hallelujah. ಹಲ್ಲೆಲೂಯಾ. God made him who knew no sin to be sin for us. ಆತನು ನಮಗಾಗಿ ಪಾಪ ಅರಿವು ಜ್ಞಾನ ಇಲ್ಲದಂತವನನ್ನು ಪಾಪಿಯಾಗ ಮಾಡಿದನು. Here we see that God sent Jesus. ಯೇಸು, ಇಲ್ಲಿ ನಾವು ನೋಡ್ತೇವೆ, ತಂದೆಯಾದ ದೇವರು ಯೇಸುವನ್ನು ಕಳಿಸಿದನು. He was born sinless. ಆತನು ಪಾಪರಹಿತನಾಗಿದ್ದು ಹುಟ್ಟಿದನು. He knew no sin. ಆತನಿಗೆ ಯಾವುದೇ ಪಾಪ ಗೊತ್ತಿರಲಿಲ್ಲ. But here on the cross we see he became sin. ಆದರೂ ಯೇಸು ಶಿಲುಬೆಯ ಮೇಲೆ ನಮಗಾಗಿ ಆತನು ಪಾಪಿಯಾದನು. For us he took all our shame, ಆತನು ನಮ್ಮ ಎಲ್ಲ ಅವಮಾನ ನಾಚಿಕೆಯನ್ನು ಹೊತ್ತುಕೊಂಡನು. all the wrongdoings, ಆ ಎಲ್ಲ ತಪ್ಪುಗಳನ್ನು ಹೊತ್ತುಕೊಂಡನು. and bore it on himself. ಆತನು ತನ್ನ ಮೇಲೆ ಆತನು ಹಾಕಿಕೊಂಡನು. He was on the cross in agony. ಆತನು ಆ ಶಿಲುಬೆ ಮೇಲೆ ಇರುವಾಗ ಭಯಂಕರವಾದಂತ ಒಂದು ನೋವಿನಲ್ಲಿ ಇದ್ದನು. He was suffering through the pain of hell, ಆತನು ಆ ಒಂದು ನರಕವನ್ನು ಆ ಶಿಲುಬೆಯಲ್ಲಿ ಅನುಭವಿಸ್ತಾ ಇದ್ದನು. the pain of separation from the Father. ತಂದೆಯಿಂದ ಒಂದು ಏನಂದ್ರೆ ಬೇರ್ಪಡಿಸುವಂತಹ ನೋವು. And we all know that Jesus did not deserve this. ಮತ್ತು ನಮಗೆ ಗೊತ್ತು ಎಲ್ಲರಿಗೂ, ಯೇಸು ಇದಕ್ಕಾಗಿ ಆತನು ಅರ್ಹನಾಗಿಲ್ಲ. Jesus did not deserve the cross. ಆತನು ಶಿಲುಬೆ ಮೇಲೆ ಹೋಗ್ಬೇಕಾಗಿಲ್ಲ. Why is it? Is because he knew no sin. ಯಾಕೆಂದರೆ ಆತನಿಗೆ ಪಾಪ ಅಂದ್ರೆ ಏನು ಎಂಬುದಾಗಿ ಗೊತ್ತಿರಲಿಲ್ಲ. And if we turn to the previous chapter in Matthew chapter 26 verse 39, ನಾವು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 29ನೇ ವಚನ here we ನೋಡುವುದಾದರೆ, see that Jesus is praying. ಅಲ್ಲಿ ಯೇಸು ಕರ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. The Bible says he went a little further and fell on his face. ಅಲ್ಲಿ ಆತನು ಮುಂದೆ ಹೋಗಿ ಮೊಳಕಾಲೂರಿ ಆತನು ಬೊಗ್ಗಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. And he prayed saying, "Oh my Father, if it is possible, let this cup pass from me." ಆತನು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಂದೆಯಾದ ದೇವರೇ, ಸಾಧ್ಯವಾದರೆ ಈ ಪಾತ್ರೆ ನನ್ನಿಂದ ಅಗಲಿಸು ಎಂಬುದಾಗಿ. Nevertheless, ಆದರೂ ಕೂಡ not as I will, ನನ್ನ ಚಿತ್ತ ಅಲ್ಲ, but as you will. ನಿನ್ನ ಚಿತ್ತದಂತೆ ಆಗಲಿ. So here the cup that Jesus Christ is speaking, ಇಲ್ಲಿ ಒಂದು ಆ ಪಾತ್ರೆ ಅನ್ನುವಂತ ಯಾವ ವಿಷಯದಾಗಿ ಮಾತಾಡ್ತಾ ಇದೆ that ಅಂದ್ರೆ, cup refers to suffering and death that is going to come on Jesus Christ. ಅದು ಯೇಸುವಿಗೆ ಬರುವಂತ ಆ ಹಿಂಸೆ ಮರಣದ ಕುರಿತಾಗಿ ಆ ಪಾತ್ರೆ ಮಾತನಾಡ್ತಾ ಇದೆ. Hallelujah. ಹಲ್ಲೆಲೂಯಾ. Here we understand that Jesus did not deserve the cross. ಇಲ್ಲಿ ನಮ್ಮ ಅರ್ಥ ಆಗ್ತದೆ, ಯೇಸು ಶಿಲುಬೆಗೆ ಹೋಗುವ ಯಾವುದೇ ಒಂದು ಸಂದರ್ಭ ಬೇಕಾಗಿರ್ಲಿಲ್ಲ. And in his humanity, ಆತನು ಮನುಷ್ಯನಾಗಿ ಬಂದು, he was not willing to die. ಆತನು ಮನುಷ್ಯನಾಗಿ ಆ ಒಂದು ಮನುಷ್ಯನಲ್ಲಿ ಇರುವುದಕ್ಕಾಗಿ ಆತನು ಸಾಯುವುದಕ್ಕಾಗಿ ಸಿದ್ಧನಾಗಿರ್ಲಿಲ್ಲ. He prays that if it is possible, let this cup pass. ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಂದೆಯೇ ಸಾಧ್ಯ ಆದರೆ ಈ ಪಾತ್ರೆ ನನ್ನಿಂದ ಅಗಲಿಸು ಎಂಬುದಾಗಿ. But then he also knows that why he had come to this earth. ಆದ್ರೂ ಕೂಡ ಆತನು ಯೋಚನೆಯಲ್ಲಿ ಮಾಡ್ತಾರೆ, ಏನಂದ್ರೆ ನಾನು ಬಂದಿರೋದೇ ಯಾಕೆ ಈ ಲೋಕಕ್ಕೆ ನಾನು ಬಂದಿದ್ದೇನೆ ಅನ್ನೋ ಉದ್ದೇಶ ಯೋಚನೆ ಮಾಡ್ತಾನೆ. In his humanity he does not want to die. ಆತನು ಮಾನವನಾಗಿ ಅದನ್ನು ಏನಂದ್ರೆ ತಂದೆಯ ಒಂದು ಹಿಂಸೆ ಅಥವಾ ತಂದೆಯಿಂದ ಸಪರೇಟ್ ಆಗುವುದಕ್ಕಾಗಿ ಇಷ್ಟ ಇರಲಿಲ್ಲ. But as a God's son, he knew that he says that if it is possible, he says that not as I will but as you will, Lord. ಆದರೆ ದೇವರ ಮಗನಾಗಿ ಆತನು ಹೇಳ್ತಾ ಇದ್ದಾನೆ, ತಂದೆಯೇ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತದಂತೆ ಆಗಲಿ. This shows the love of the son towards his father. ಮತ್ತು ಇದು ಒಂದು ಮಗನ ತಂದೆಗೆ ಇರುವಂತ ಪ್ರೀತಿಯನ್ನು The ತೋರಿಸುವಂತದ್ದಾಗಿದೆ. obedience of Christ Jesus towards the God the Father. ಮತ್ತು ಯೇಸು ಕ್ರಿಸ್ತನ ವಿಧೇಯತೆ ತಂದೆಯಾದ ದೇವರಿಗೆ ಇರುವಂತ ವಿಧೇಯತೆಯನ್ನು This ತೋರಿಸ್ತಾ shows ಇದೆ. the love relation between a father and a son. ಮತ್ತು ಇದು ಒಂದು ತಂದೆ ಮತ್ತು ಮಗನ ಮಧ್ಯದಿರುವ ಒಂದು ಪ್ರೀತಿಯನ್ನು ತೋರಿಸುವಂತದಾಗಿದೆ. But why then Jesus cries out, my God, why have you forsaken me? ಆದ್ರೆ ಯಾಕೆ ಯೇಸು ಆ ಶಿಲುಬೆ ಮೇಲೆ ಕೂಗಿಕೊಳ್ತಾ ಇದ್ದಾನೆ, ನನ್ನ ದೇವರೇ ಯಾಕೆ ನಿನ್ನನ್ನು ಕೈ ಬಿಟ್ಟಿದ್ದಿ? If we see in the Bible in Habakkuk chapter 1 verse 13, ಮತ್ತು ಹಬಕ್ಕುಕ ಒಂದು ಪುಸ್ತಕದಲ್ಲಿ ನಾವು ನೋಡುವುದಾದರೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವುದಾದರೆ, it says, God, your eyes are too pure to look on evil.
ಮತ್ತು ದೇವರೇ ನಿನ್ನ ದೃಷ್ಟಿ ನಿನ್ನ ಕಣ್ಣುಗಳು ಇಷ್ಟು ಪರಿಶುದ್ಧವಾಗಿದೆ, ನೀನು ಯಾವುದು ಕೆಟ್ಟದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. You cannot tolerate wrong. ಆತನು ಯಾವುದೇ ಒಂದು ತಪ್ಪನ್ನು ಪಾಪವನ್ನು ಸಹಿಸಿಕೊಳ್ಳಕ್ಕೆ ಆಗುವುದಿಲ್ಲ ಎಂಬುದಾಗಿ. Here Jesus was bearing the entire sins of the humanity. ಇಲ್ಲಿ ಎಲ್ಲ ಇಡೀ ಮಾನವ ಕುಲದ ಪಾಪವನ್ನು ಯೇಸು ಹೊತ್ತುಕೊಂಡಿದ್ದಾನೆ. All that was done wrong, he has taken it upon himself. ಎಲ್ಲ ಮಾನವ ಕುಲ ಮಾಡಿರುವ ಪಾಪವನ್ನು ಆತನು ಹೊತ್ತುಕೊಂಡಿದ್ದಾನೆ. And we see that God cannot see evil. ಮತ್ತು ಅಲ್ಲಿ ನಾವು ನೋಡ್ತೇವೆ ದೇವರು ಪಾಪವನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. And that is why Jesus feels forsaken from God the Father. ಅದಕ್ಕಾಗಿಯೇ ಅಲ್ಲಿ ಯೇಸು ಆತನು ತಂದೆಯಿಂದ ದೂರ ಹೋಗಿದ್ದೇನೆ ಒಂದು ಏಕಾಂಗಿತನ ಒಂದು ಆತನ ಅನುಭವಿಸ್ತಾ ಇದ್ದಾನೆ. Hallelujah. ಹಲ್ಲೆಲೂಯಾ. There might be many sins in our life. ಅನೇಕ ಪಾಪಗಳು ನಮ್ಮ ಜೀವಿತದಲ್ಲಿ ಇರಬಹುದು. We might be feeling forsaken. ನಾವು ಕೈ ಬಿಡಲ್ಪಟ್ಟವರಾಗಿ ನಾವು ಅನ್ಕೋತಾ ಇರಬಹುದು. That is just because God the Father cannot see sin. ಅದು ಯಾಕೆ ಅಂದ್ರೆ ದೇವರು ಪಾಪವನ್ನು ನೋಡಕ್ಕೆ ಸಾಧ್ಯ ಇಲ್ಲ. And as I told you in the beginning that this is a prophecy fulfilling saying. ಮತ್ತು ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ ಈ ಮಾತು ಒಂದು ಪ್ರವಾದನೆಯ ಒಂದು ಪರಿಪೂರ್ಣ ಆಗುವಂತ ಮಾತಾಗಿದೆ. This cry is a prophecy fulfilling cry. ಈ ಒಂದು ಕೂಗು ಪ್ರವಾದನೆಯನ್ನು ನೆರವೇರಿಸುವಂತ ಒಂದು ಕೂಗಾಗಿದೆ. Let us turn our Bibles to Psalms chapter 22. ಕೀರ್ತನೆಗಳು 22ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸುವುದಾದರೆ Here David was writing this in spirit to himself. ಇಲ್ಲಿ ದಾವೀದನು ಆತ್ಮದಲ್ಲಿ ಈ ಒಂದು ಕೀರ್ತನೆಯನ್ನು ಬರೆಯುವಾಗ and he is also writing about the Messiah that is to come. ಆತನು ಕ್ರಿಸ್ತನು ಬರುವಂತ ಬರಣದ ಕುರಿತಾಗಿ ಆತನು ಬರಿತಾ ಇದ್ದಾನೆ. Here the Bible says, my God, why have you forsaken me? ಮತ್ತು ಇಲ್ಲಿ ಕೀರ್ತನೆ 22ನೇ ಅಧ್ಯಾಯದಲ್ಲಿ ಹೇಳ್ತದೆ, ನನ್ನ ದೇವರೇ ನೀನು ಯಾಕೆ ನನ್ನನ್ನು ಕೈ ಬಿಟ್ಟಿ ಎಂಬುದಾಗಿ. I'm going to take two verses from Psalms chapter 22. ಮತ್ತು 22ನೇ ಅಧ್ಯಾಯದಲ್ಲಿ ಎರಡು ವಾಕ್ಯಗಳನ್ನು ನಾವು ನೋಡುವಾಗ I'm going to read chapter 22 verse 6. 6ನೇ ವಚನವನ್ನು ನಾವು ನೋಡುವಾಗ but I am the worm and not a man. ನಾನು ಒಂದು ಹುಳ ಆಗಿದ್ದೇನೆ, ನಾನು ಮನುಷ್ಯನಲ್ಲ. Scorned by everyone, despised by the people. ಪ್ರತಿಯೊಬ್ಬರಿಂದ ತಿರಸ್ಕರಿಸಲ್ಪಟ್ಟಿದ್ದೇನೆ, ಪ್ರತಿಯೊಬ್ಬರಿಂದ ನಾನು ರಿಜೆಕ್ಟ್ ಆಗಿದ್ದೇನೆ. The word worm in Hebrews is a specific worm which is known as tolat. ಆ ಒಂದು ಹೀಬ್ರೂ ಅಲ್ಲಿ ಹುಳ ಅನ್ನುವುದಕ್ಕೆ ಒಂದು ಸ್ಪೆಸಿಫಿಕ್ ಆದಂತ ಒಂದು ಮಾತಿದೆ, ಅದಕ್ಕೆ tolat, which is known as tolat. ಟೂಲಾತ್ ಎಂಬುದಾಗಿ ಹೀಬ್ರೂ ಅಲ್ಲಿ ಹೇಳ್ತಾರೆ. which is first dried up. ಅದು ಮೊದಲನೇದಾಗಿ ಒಣಗಿ ಹೋಗ್ತದೆ. and then it is crushed. ಆಮೇಲೆ ಅದಕ್ಕೆ ಜಜ್ಜಲ್ಪಡ್ತಾರೆ. and then they derive the red dye from it, the red color from it. ಅದರಿಂದ ಒಂದು ಕೆಂಪು, ಒಂದು ರೀತಿಯಾದಂತ ಕೆಂಪು ನೀರಿನ ತರ ಅದನ್ನು ಅವರು ಏನಂದ್ರೆ ತೆಗೆದುಕೊಳ್ತಾರೆ ಆ ಹುಳದಿಂದ. and that exact same thing was happening with Jesus on the cross. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಜೊತೆ ಶಿಲುಬೆ ಮೇಲೆ ನಡೀತಾ ಇತ್ತು. the people crushed him. ಜನರು ಆತನನ್ನು ಜಜ್ಜಲ್ಪಟ್ರು. he was dried up. ಆತನು ಬತ್ತಿ ಹೋಗಿದ್ದ. they derived blood from his body. ಆತನ ದೇಹದಿಂದ ರಕ್ತ ಹರಿತಾ ಇತ್ತು. Hallelujah. Hallelujah. But when Jesus recited Psalms chapter 22, ಯಾವಾಗ ಯೇಸು ಈ 22ನೇ ಕೀರ್ತನೆಯನ್ನು ಅಲ್ಲಿ ಹೇಳುವಾಗ I see it in another way. ಅದು ನಾನು ಬೇರೆ ರೀತಿಯಲ್ಲಿ ನಾನು ನೋಡ್ತೇನೆ. people say that Jesus was crying unto the Lord. ಅಲ್ಲಿನ ಜನರು ನೋಡ್ತಾ ಇದ್ದಾರೆ ಆತನು ದೇವರಿಗೆ ಕೂಗಿಕೊಳ್ತಾ ಇದ್ದಾನೆ. but I see that he was giving the confirmation that I am the Messiah. ಅಲ್ಲಿ ಆ ಮಾತನ್ನೇ ಹೇಳುವುದರ ಮುಖಾಂತರ ಒಂದು ರುಜುಪಡಿಸ್ತಾ ಇದ್ದಾನೆ, ಏನಂದ್ರೆ ನಾನೇ ಮಸ್ಸಾಯನಾಗಿದ್ದೇನೆ. the prophecy which was written centuries ago in Psalms, ಅಲ್ಲಿ ಯೇಸು ಬರುವುದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳ ಮುಂಚೆನೆ ಈ ಕೀರ್ತನೆ ಬರೆಯಲ್ಪಟ್ಟಿತು. he is giving the same confirmation that I am the Messiah. ಆತನು ಈ ಕೀರ್ತನೆಯನ್ನು ಹೇಳುವುದರ ಮುಖಾಂತರ ಆತನು ರುಜುಪಡಿಸ್ತಾ ಇದ್ದಾನೆ, ನಾನೇ ಬರಬೇಕಾದ ಮಸ್ಸಾಯನು ಎಂಬುದಾಗಿ. and the word Messiah means, ಮತ್ತು ಮಸ್ಸಾಯ ಕ್ರಿಸ್ತನು ಅರ್ಥ ಏನು ಅಂದ್ರೆ he who saves the world. ಆತನು ಲೋಕವನ್ನು ಬದುಕಿಸುವವನಿಗೆ ಮಸ್ಸಾಯನು ಕ್ರಿಸ್ತನೆಂಬುದಾಗಿ ಹೇಳ್ತಾರೆ. Hallelujah. 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 I have a good news for you all. ನಾನು ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್, ಶುಭ ಸಂದೇಶ ಏನು ಅಂದ್ರೆ Jesus took all our sins. ಯೇಸು ನಮ್ಮ ಎಲ್ಲಾ ಪಾಪಗಳನ್ನು ಹೊತ್ತುಕೊಂಡಿದ್ದಾನೆ. so that we can come to Father. ನಾವು ತಂದೆಯಾದ ದೇವರ ಬಳಿಗೆ ಬರುವುದಕ್ಕಾಗಿ. he was forsaken. ಆತನನ್ನು ಕೈ ಬಿಡಲ್ಪಟ್ಟನು. so that we can return to God. ನಾವು ದೇವರ
ಬಳಿಗೆ ಹತ್ತಿರ ಬರುವುದಕ್ಕಾಗಿ. And because the Bible says in Hebrew chapter 13 verse 5, ಮತ್ತು ಇಬ್ರಿಯರ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, never will I leave you, ನಾನ್ ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, never will I forsake you. ನಾನ್ ನಿನ್ನನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. Because Jesus Christ took it all for us. ಯಾಕೆಂದ್ರೆ ಯೇಸು ನಮಗಾಗಿ ಅದನ್ನೆಲ್ಲ ಹೊತ್ತುಕೊಂಡಿದ್ದಾನೆ. I want to tell you one last thing. ನಾ ಕೊನೆಯದಾಗಿ ಒಂದು ವಿಷಯ ಹೇಳಕ್ಕೆ ಬಯಸ್ತೇನೆ. Don't confuse silence with absence. ಒಂದು ಶಾಂತವಾಗಿ ಇರುವುದು ಅರ್ಥ ಅದು ಇಲ್ಲ ಎಂಬುದಾಗಿ ನೀವು ಗಲಿಬಿಲಿ ಮಾಡಿಕೊಳ್ಬೇಡ್ರಿ. Jesus Christ was calling unto the Lord. ಯೇಸು ತನ್ನ ದೇವರಿಗೆ ಆತನು ಕೂಗುತ್ತಾ ಇದ್ದ. But there was silence for like around 3 to 6 hours on the cross. ಅಲ್ಲಿ ನಾವು ಶಿಲುಬೆ ಮೇಲೆ ಇರುವಾಗ ಆಲ್ಮೋಸ್ಟ್ 3 ತಾಸಿನವರೆಗೂ ಅಥವಾ 6 ತಾಸಿನಲ್ಲಿ ಒಂದು ಕಂಪ್ಲೀಟ್ ಆದಂತ ಒಂದು ನಿಶ್ಶಬ್ದವಾಗಿತ್ತು, ಸೈಲೆನ್ಸ್ ಆಗಿತ್ತು. But that does not mean that God was not there. ಅದರ ಅರ್ಥ ಅಲ್ಲಿ ದೇವರು ಇಲ್ಲ ಎಂಬುದಾಗಿ ಇರಲಿಲ್ಲ. You might be having problems in your life. ನಿಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳು, ಪ್ರಾಬ್ಲಮ್ಸ್ಗಳು ಇರಬಹುದು. You might be having many questions in your life. Father, why that? Why this and why that? ಅನೇಕ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಇರಬಹುದು. ದೇವರೇ ಯಾಕೆ ಈ ರೀತಿಯಾಗಿದೆ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಎಂಬುದಾಗಿ. You might not get any answer. ನಿಮಗೆ ಯಾವುದೇ ಉತ್ತರಗಳು ತಕ್ಷಣಕ್ಕೆ ಸಿಗದೇ ಇರಬಹುದು. But you know that our God is an omnipresent God. ಆದರೆ ಅರ್ಥ ಮಾಡಿಕೊಳ್ಳ್ರಿ, ನಮ್ಮ ದೇವರು ಸರ್ವ ವ್ಯಾಪಿಯಾಗಿರುವ He ದೇವರಾಗಿದ್ದಾನೆ. will never forsake you. ಆತನ ಎಂದಿಗೂ ಕೈ ಬಿಡುವುದಿಲ್ಲ, He will never leave you. ಆತನ ಎಂದಿಗೂ ತಳ್ಳಿ ಬಿಡುವುದಿಲ್ಲ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. I believe God has blessed you. ನಾನು ನಂಬ್ತೇನೆ ದೇವರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ.